ಇನ್ನು ಮೊಟ್ಟೆಯಿಂದ ಕ್ಯಾನ್ಸರ್ ಬರುತ್ತೆ ಅಂತಕ್ಕಂಥ ವದಂತಿ, ಈ ವದಂತಿ ಈಗ ಅಲ್ಲಲ್ಲಿ ಜಾಸ್ತಿ ಆಗ್ತಾ ಇದೆ. ಇದನ್ನು ರಾಜ್ಯ ಸರ್ಕಾರ ಕೂಡ ಗಂಭೀರವಾಗಿ ತಗೊಂಡಿದ್ದಾರೆ. ಜನ ಆತಂಕಕ್ಕೆ ಒಳಗಾಗ್ತಾ ಇದ್ದಾರೆ. ಆರೋಗ್ಯ ಸಚಿವರು ಕೂಡ ಮೊಟ್ಟೆ ಟೆಸ್ಟ್ ಮಾಡೋದಕ್ಕೆ ಫುಡ್ ಸೇಫ್ಟಿ ಡಿಪಾರ್ಟ್ಮೆಂಟ್ ಅಧಿಕಾರಿಗಳಿಗೆ ಟೆಸ್ಟ್ ಮಾಡಿ ಅಂತ ಸೂಚನೆಯನ್ನು ಕೊಟ್ಟಿದ್ದಾರೆ. ಬೆಂಗಳೂರಿನಾದ್ಯಂತ ಸುಮಾರು 200ಕ್ಕೂ ಹೆಚ್ಚು ಕಡೆ ಮೊಟ್ಟೆಯನ್ನು ಸಂಗ್ರಹ ಮಾಡಿ ಟೆಸ್ಟ್ ಮಾಡೋದಕ್ಕೆ ಈಗ ಮುಂದಾಗಿದ್ದಾರೆ. ಲ್ಯಾಬ್ಗೆ ಮೊಟ್ಟೆಗಳನ್ನು ಈಗಾಗಲೇ ರವಾನೆ ಮಾಡಲಾಗಿದೆ. ಲ್ಯಾಬ್ ರಿಪೋರ್ಟ್ ಹೊರಗಡೆ ಬರೋದಕ್ಕೆ 2 ವಾರಗಳ ಕಾಲ ಬೇಕು ಟೈಮ್. ಇನ್ನು ಒಂದು ಮೊಟ್ಟೆಯಲ್ಲಿ 10 ಹಲವಾರು ಟೆಸ್ಟ್ಗಳನ್ನು ಮಾಡ್ತಾರೆ. ಹಲವು ಆಯಾಮಗಳಲ್ಲಿ ಟೆಸ್ಟನ್ನು ಮಾಡ್ತಾರೆ. ಹಾಗಿದ್ರೆ ಯಾವೆಲ್ಲ ಆಯಾಮಗಳಲ್ಲಿ ಟೆಸ್ಟ್ ಮಾಡ್ತಾರೆ, ಏನೆಲ್ಲ ಟೆಸ್ಟ್ ಆಗುತ್ತೆ ಅಂತಕ್ಕಂಥದ್ದನ್ನು ನಾವೀಗ ನಿಮಗೆ ಮಾಹಿತಿಯನ್ನು ಕೊಡ್ತಾ ಹೋಗ್ತೀವಿ. ಒಂದು ಮೊಟ್ಟೆಯನ್ನು ತಗೊಂಡ್ರೆ ಆ ಮೊಟ್ಟೆಯಲ್ಲಿ ಯಾವ ಯಾವ ಅಂಶ, ಒಂದೊಂದು ಅಂಶಗಳು ಇಷ್ಟಿಷ್ಟೇ ಇರಬೇಕು ಅಂತ ಇದೆ. ಏನು? ಮೊದಲನೇದಾಗಿ ಆ್ಯಂಟಿಬಯೋಟಿಕ್ ಅಂಶಗಳೇನಾದರೂ ಇದೆಯಾ? ಇದೇ ಆರೋಪ ಜಾಸ್ತಿ ಕೇಳಿಬರ್ತಾ ಇರ್ತಕ್ಕಂಥದ್ದು. ಈ ಆ್ಯಂಟಿಬಯೋಟಿಕ್ ಟೆಸ್ಟನ್ನು ಮಾಡ್ತಾರೆ. ಆಮೇಲೆ ಫ್ಯಾಟ್ ಕಂಟೆಂಟ್ ಎಷ್ಟಿದೆ, ಅಂದರೆ ಕೊಬ್ಬಿನ ಅಂಶ ಈ ಮೊಟ್ಟೆಯಲ್ಲಿ ಎಷ್ಟಿದೆ ಅದನ್ನು ಕೂಡ ಟೆಸ್ಟ್ ಮಾಡ್ತಾರೆ. ಇನ್ನು ಮೊಟ್ಟೆಯಲ್ಲಿರುವ ತೇವಾಂಶದ ಟೆಸ್ಟ್ ಕೂಡ ಮಾಡಲಾಗುತ್ತೆ. ತೇವಾಂಶ ಎಷ್ಟಿದೆ, ಏನು ಎತ್ತ, ನಾನು ಹೇಳಿದ್ನಲ್ಲ, ಎಲ್ಲವೂ ಕೂಡ ಇಷ್ಟಿಷ್ಟೇ ಇರಬೇಕು ಅಂತಕ್ಕಂಥದ್ದು ಇದೆ ಲೆಕ್ಕಾಚಾರ, ಅದನ್ನು ಮಾಡ್ತಾರೆ. ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಮೊಟ್ಟೆಯಲ್ಲಿನ ಪ್ರೋಟೀನ್ ಕಂಟೆಂಟ್ ಟೆಸ್ಟನ್ನು ಮಾಡ್ತಾರೆ. ಯಾಕೆಂದರೆ ಹೇರಳವಾಗಿ ಪ್ರೋಟೀನ್ ಅಂಶ ಇರಬೇಕು, ಅದೇನಾದರೂ ಕಡಿಮೆ ಆಗಿದೆಯಾ. ಇನ್ನು ನೈಟ್ರೋಫ್ಯೂರಾನ್ ಅಂತ ಒಂದು ಕೆಮಿಕಲ್, ಈ ನೈಟ್ರೋಫ್ಯೂರಾನ್ 0.7% ಮಾತ್ರ ಇರಬೇಕು ಅಂತ. ಅದಕ್ಕಿಂತ ಜಾಸ್ತಿ ಇದ್ದರೆ ದೇಹದಲ್ಲಿರ್ತಕ್ಕಂಥ ಸೆಲ್ಸ್, ಆ ಸೆಲ್ಸ್ ಮೇಲೆ ಅದು ಪರಿಣಾಮವನ್ನು ಬೀರುತ್ತೆ ಅಂತ ಹೇಳ್ತಾ ಇದ್ದಾರೆ. ಇನ್ನು ಸ್ಟಿರಾಯ್ಡ್ ಕಂಟೆಂಟ್ ಟೆಸ್ಟ್ ಕೂಡ ಮಾಡಲಾಗುತ್ತೆ. ಹಲವು ಮಾದರಿಯ ಟೆಸ್ಟ್ ಮಾಡ್ತಾರೆ. ಯಾವುದಕ್ಕೆ ಇದು ಅಂತಂದರೆ, ಈ ಫಾರಮ್ ಕೋಳಿಗಳ ಮೊಟ್ಟೆ ಬರುತ್ತವಲ್ಲ ಅಂಥದಕ್ಕೆ ಮಾತ್ರ. ಈ ನ್ಯಾಚುರಲ್ ಆಗಿ ನಾಟಿ ಕೋಳಿಗಳು ಹಳ್ಳಿಗಳಲ್ಲಿ ಏನು ಸಾಕ್ತಾರೆ ಮನೆಗಳಲ್ಲಿ, ಆ ಕೋಳಿಗಳ ಮೊಟ್ಟೆಗೆ ಯಾವುದೇ ಟೆಸ್ಟ್ ಬೇಕಾಗಿಲ್ಲ, ಅದನ್ನು ಮಾಡೋದೂ ಇಲ್ಲ. ಈ ಫಾರ್ಮ್ಗಳಲ್ಲಿ ಏನು ಮಾಡ್ತಾರಲ್ಲ, ಅಂದರೆ ಕಮರ್ಷಿಯಲ್ ಪರ್ಪಸ್ಗೋಸ್ಕರ ಮೊಟ್ಟೆಯನ್ನು ಮಾಡ್ತಾರಲ್ಲ, ಅಲ್ಲಿ ಹೋಗ್ಬಿಟ್ಟು ಕೋಳಿ ಫಾರಮ್ಗಳಲ್ಲಿ ತಗೊಂಡು ಯಾವುದೋ ಒಂದು ಕಂಪ್ನಿ, ಆ ಒಂದು ಕಂಪ್ನಿಯ ಮೊಟ್ಟೆನಲ್ಲಿ ಹಿಂಗೇನೋ ಕಂಡು ಬಂದಿದೆ ಅಂತ ವಿಚಾರ ಟೆಸ್ಟ್ ಮಾಡ್ತಾರೆ. 2 ವಾರ ಆಗುತ್ತೆ, ಆಮೇಲೆ ನೋಡೋಣ ಏನಾಗುತ್ತೆ ಅಂತ.